ಲೈಫ್ ಸೆಟಲ್ ಆಗೋದು ಅಂದ್ರೆ ಏನು? ಸ್ನೇಹಿತರೆ, ನಮ್ಮ ಭಾರತೀಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಬಾಲ್ಯದಿಂದಲೇ ತಲೆಗೆ ತುಂಬಿರೋ ಒಂದು ಮಂತ್ರ ಏನು ಗೊತ್ತಾ? ಮಗ ಚೆನ್ನಾಗಿ ಓದ್ಕೋ, ಒಳ್ಳೆ ಕೆಲಸ ತಗೋ, ಮದುವೆ ಮಾಡ್ಕೋ, ಲೈಫಲ್ಲಿ ಬೇಗ ಸೆಟಲ್ ಆಗು ಅಂತ. ಸೆಟಲ್ ಆಗೋದು. ಆದರೆ ಒಂದು ಸೆಕೆಂಡ್ನಲ್ಲಿ ಈ ಸೆಟಲ್ ಆಗೋದು ಅಂದರೆ ನಿಜವಾಗ್ಲೂ ಏನು? ಬೆಳಿಗ್ಗೆ 9 ಗಂಟೆಗೆ ಟಿಫನ್ ಬಾಕ್ಸ್ ಹಿಡ್ಕೊಂಡು ಟ್ರಾಫಿಕ್ನಲ್ಲಿ ನಿಲ್ಲೋದಾ? ತಿಂಗಳ ಕೊನೆಯಲ್ಲಿ ಬರೋ ಮೆಸೇಜ್ಗೋಸ್ಕರ 30 ದಿನ ಕತ್ತೆ ರೀತಿ ಕೆಲಸ ಮಾಡೋದಾ? ಅಥವಾ 60 ವರ್ಷದವರೆಗೂ ಕೂಡ ಕಾಯ್ದು ಮಂಡಿ ನೋವು ಬಂದ ಮೇಲೆ ಪ್ರಪಂಚ ಸುತ್ಕೊಂಡು ಬರೋದಾ? ಸ್ನೇಹಿತರೆ, ನಿಮ್ಮ ಉತ್ತರ ಹೌದು, ಇದೇ ಲೈಫ್ ಅಂತ ಆಗಿದ್ರೆ ಸಾರಿ, ನೀವು ಲೈಫಲ್ಲಿ ಸೆಟಲ್ ಆಗಿಲ್ಲ. ನೀವೊಂದು ವ್ಯವಸ್ಥಿತವಾದ ಬಲೆನಲ್ಲಿ, ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ. ನೀವು ಹಿಂದಿನ ಜನರೇಷನ್ ಹಾಕಿದ್ದ ಫಾರ್ಮುಲಾವನ್ನು, ಅವರು ಬದುಕಿದ್ದ ಫಾರ್ಮುಲಾವನ್ನು ಈ ಸ್ಮಾರ್ಟ್ ಯುಗದಲ್ಲೂ ಅಪ್ಲೈ ಮಾಡ್ತಾ ಇದ್ದೀರಾ. ಇವತ್ತಿನ ವಿಡಿಯೋ ಸೋಮಾರಿಗಳಿಗಲ್ಲ, ಹಾರ್ಡ್ ವರ್ಕ್ ಮಾಡೋಕೆ ಬೇಜಾರು ಮಾಡ್ಕೊಳ್ಳೋರಿಗೂ ಅಲ್ಲ. ವರ್ಕ್ ಲೈಫ್ ಬ್ಯಾಲೆನ್ಸ್. ನಾನು ದಿನಕ್ಕೆ 6 ಗಂಟೆ ಕೆಲಸ ಮಾಡೋದು, 7 ಗಂಟೆ ಕೆಲಸ ಮಾಡೋದು, ಮಧ್ಯದಲ್ಲಿ 1 ಅವರ್ ಲಂಚ್ ಬ್ರೇಕ್, 1 ಅವರ್ ಕಾಫಿ ಟೀ ಬ್ರೇಕ್, ಈ ಥರ. ಆಮೇಲೆ ನಾನು ಡಿಟ್ಯಾಚ್ಡ್ ಫ್ರಮ್ ವರ್ಕ್ ಅಂತ ಹೇಳೋರಿಗೂ ಕೂಡ ಅಲ್ಲ. ಇದು 40 ಅಥವಾ ಮ್ಯಾಕ್ಸಿಮಮ್ 45 ವರ್ಷದ ಒಳಗಡೆ. ನನಗೆ ದುಡ್ಡಿಗೋಸ್ಕರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಕೆಲಸ ಮಾಡ್ತೀನಿ, ಪ್ಯಾಷನ್ಗೋಸ್ಕರ ಮಾಡ್ತೀನಿ ಅಂತ ಎದೆ ಉಬ್ಬಿಸಿ ಹೇಳೋ ತಾಕತ್ತು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಇದನ್ನೇ ಪ್ರಪಂಚ ಫೈರ್ ಅಥವಾ FIRE ಅಥವಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂತ ಕರೆಯೋದು. ರಿಟೈರ್ ಅರ್ಲಿ ಅಂದರೆ ಇಲ್ಲಿ ಕೆಲಸ ಮಾಡೋದು ನಿಲ್ಲಿಸೋದಲ್ಲ. ನಮ್ಮ ಪ್ರಕಾರ ರಿಟೈರ್ ಅರ್ಲಿ ಅಂದರೆ ಫಿನಾನ್ಷಿಯಲ್ ಸ್ಟ್ರೆಸ್ನಿಂದ ರಿಟೈರ್ಮೆಂಟ್, ನಾಟ್ ಫ್ರಮ್ ದ ವರ್ಕ್. ಬನ್ನಿ ಆ ಸತ್ಯವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರಲ್ಲಿ ಒಂದು ಸೈಕಲಾಜಿಕಲ್ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಒಂದು ಸಿಚುವೇಶನ್ ಕಲ್ಪನೆ ಮಾಡ್ಕೊಳ್ಳಿ. ನಿಮಗೀಗ ಜಸ್ಟ್ 40 ವರ್ಷ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಫುಲ್ ಇದೆ. ಇವತ್ತು ಆಫೀಸಿಗೆ ಹೋಗಲೇಬೇಕಾಗಿಲ್ಲ, ನಿಮ್ಮ ಜೀವನ ನಡೆಸೋಕೆ ದುಡ್ಡು ಬರಲೇಬೇಕಂತಿಲ್ಲ, ಸಂಬಳ ಬರಲೇಬೇಕಂತಿಲ್ಲ, ಬಾಸ್ ಕಿರಿಕಿರಿ ಇಲ್ಲ, ಡೆಡ್ ಲೈನ್ ಟೆನ್ಷನ್ ಇಲ್ಲ. ಮೊದಲ 2 ತಿಂಗಳು ವಾವ್ ಸ್ವರ್ಗ. ಲೇಟ್ ಆಗಿಡೋದು, ನೆಟ್ಫ್ಲಿಕ್ಸ್ ನೋಡೋದು, ತಿನ್ನೋದು, ಮಲಗೋದು, ಮುಖದ ಮೇಲೆ ಹೊಳಪು, ಕಾಂತಿ, ಮೈ ತೂಕನೋ 1-2 kg ಜಾಸ್ತಿ. ಆದರೆ ಆಮೇಲೆ 3 ತಿಂಗಳು ಕಳೆಯುತ್ತೆ, 6 ತಿಂಗಳು ಕಳೆಯುತ್ತೆ, ಆಗ ನರಕ ಶುರುವಾಗುತ್ತೆ. ಅದೇ ಲಾಸ್ ಆಫ್ ಪರ್ಪಸ್, ಗುರಿ ಇಲ್ಲದ ಬದುಕಿನ ಸ್ಥಿತಿ. ನಿಮ್ಮ ಏರಿಯಾದಲ್ಲಿರೋ ರಿಟೈರ್ ಆಗಿರೋ ಅಜ್ಜ ಅಜ್ಜಿಗಳನ್ನ ಗಮನಿಸಿ. ಅವರು ಕೆಲಸದಲ್ಲಿದ್ದಾಗ ಯಾವಾಗ ರಿಟೈರ್ ಆಗ್ತೀನೋ, ಎಷ್ಟು ಕೆಲಸ ಅಂತಿದ್ರು. ಆದರೆ ರಿಟೈರ್ ಆದಮೇಲೆ 6 ತಿಂಗಳಿಗೆ ಅವ್ರಿಗೆ 60 ಅಲ್ಲ 80 ಆಗಿದೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಅಷ್ಟು ಒಂಥರ ಡಿಪ್ರೆಸ್ ಆಗಿಬಿಡ್ತಾರೆ. ಇನ್ನೂ ಏಜಿಂಗ್ ಫಾಸ್ಟ್ ಆದಂಗೆ ಕಾಣಿಸೋಕೆ ಶುರುವಾಗುತ್ತೆ ಅವರಿಗೆ. ಯಾಕಂದರೆ ಅವರು ಆ್ಯಕ್ಟಿವ್ ಇರೋದಿಲ್ಲ. BP, ಶುಗರ್, ಆ್ಯಸಿಡಿಟಿ ಎಲ್ಲವೂ ಅಟ್ಯಾಕ್ ಮಾಡಿರುತ್ತೆ ಇದಕ್ಕಿದ್ದ ಹಾಗೆ. ಯಾಕಂದರೆ ಮನುಷ್ಯನ ಬ್ರೈನ್ ಮತ್ತು ಬಾಡಿ ಸುಮ್ಮನೆ ಕೂರೋಕೆ ಡಿಸೈನ್ ಆಗಿಲ್ಲ. ನಮಗೆ ಬದುಕೋಕೊಂದು ಕಾರಣ ಬೇಕು, ರೀಸನ್ ಬೇಕು, ಪರ್ಪಸ್ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಇದನ್ನು ಸಾಧಿಸಬೇಕು, ಜನ ನನ್ನನ್ನು ಕಾಯ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬೇಕು. ಕೆಲಸ ಅನ್ನೋದು ಕೇವಲ ದುಡ್ಡು ತರೋ ಮಿಷನ್ ಅಲ್ಲ, ಅದು ನಮ್ಮನ್ನು ಮೆಂಟಲಿ ಮತ್ತು ಫಿಸಿಕಲಿ ಆ್ಯಕ್ಟಿವ್ ಆಗಿ ಎಂಗೇಜ್ಡ್ ಆಗಿ ಇರೋ ಸಂಜೀವಿನಿ. ವರ್ಕ್ ಈಸ್ ವರ್ಷಿಪ್. ಸೊ ನಾವಿವತ್ತು ಮಾತನಾಡ್ತಿರೋ ಫೈರ್ನಲ್ಲಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಇರುತ್ತೆ. ರಿಟೈರ್ ಅರ್ಲಿ ಅಂತ ಹೇಳಿದ್ರೆ ಕೆಲಸದಿಂದ ರಿಟೈರ್ಮೆಂಟ್ ಅಲ್ವೇ ಅಲ್ಲ, ಫಿನಾನ್ಷಿಯಲ್ ಸ್ಟ್ರೆಸ್ನಿಂದ ರಿಟೈರ್ಮೆಂಟ್. ಸೋಫಾ ಮೇಲೆ ಮಲಗೋದಲ್ಲ ಇದು. ಏನು ಕೆಲಸ ಮಾಡಿದೆ, ನಿಮಗಿಷ್ಟವಿಲ್ಲದ ಕೆಲಸಕ್ಕೆ ಗುಡ್ ಬೈ ಹೇಳಿ, ನಿಮಗೆ ಇಷ್ಟವಾಗೋ ಕೆಲಸವನ್ನು ದುಡ್ಡಿನ ಮೇಲೆ ಡಿಪೆಂಡ್ ಆಗದೆ ಮಾಡೋಕ್ಕೆ ಕೊಡೋ ಸ್ವಾತಂತ್ರ್ಯ. ತಿಂಗಳಾದರೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಸಾಲ ತೀರಿಸಬೇಕು, ಅದಕ್ಕೆ ಸಂಬಳ ಬರಲೇಬೇಕು ಅನ್ನೋ ಪ್ರೆಷರ್ ಇದೆಯಲ್ಲ, ಆ ಅನಿವಾರ್ಯತೆಯಿಂದ ರಿಟೈರ್ ಆಗೋದು ಅದು ಹೇಗೆ ಸಾಧ್ಯ? ಅದಕ್ಕೆ ಎಷ್ಟು ಕೋಟಿ ಬೇಕು? ಬನ್ನಿ ತಿಳ್ಕೊಳ್ತಾ ಹೋಗೋಣ. ದುಡ್ಡು ತಿನ್ನೋ ಹುಳ ಇನ್ಫ್ಲೇಷನ್. ನಾವು ಮ್ಯಾಜಿಕ್ ನಂಬರ್ ಅಥವಾ ಎಷ್ಟು ದುಡ್ಡು ಬೇಕು ಅಂತ ಲೆಕ್ಕ ಹಾಕೋಕ್ಕೂ ಮುಂಚೆ ನಿಮ್ಮ ದುಡ್ಡನ್ನು ಕರಗಿಸೋ ರಾಕ್ಷಸನ ಬಗ್ಗೆ ತಿಳ್ಕೋಬೇಕು. ಅದೇ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಇವತ್ತು ನಿಮ್ಮ ತಿಂಗಳ ಖರ್ಚು 50,000 ರೂಪಾಯಿ ಇದ್ರೆ, ಇನ್ನು 20 ವರ್ಷ ಬಿಟ್ಟು ನೀವು ರಿಟೈರ್ ಆಗುವಾಗಲೂ ಕೂಡ 50,000 ರೂಪಾಯಿ ಇದ್ರೆ ಸಾಕಾಗಲ್ಲ ತಿಂಗಳಿಗೆ. ಬೆಲೆ ಏರಿಕೆ ವರ್ಷಕ್ಕೆ ಸರಾಸರಿ 5-6% ಅಂತ ಅನ್ಕೊಂಡ್ರು ಕೂಡ ಇವತ್ತಿನ 50,000 ರೂಪಾಯಿನ ಮೌಲ್ಯ 20 ವರ್ಷದ ನಂತರ ಕೇವಲ 15,000 ರೂಪಾಯಿಗೆ ಸಮ ಇರುತ್ತೆ. ಸೊ ನೀವು ಪ್ಲಾನ್ ಮಾಡಬೇಕಾಗಿರೋದು ಇವತ್ತಿನ ಖರ್ಚಿಗಲ್ಲ, ನಾಳಿನ ಬೆಲೆ ಏರಿಕೆಗೆ ತಕ್ಕ ಹಾಗೆ. ಇಲ್ಲಿ 2 ಥರ ಜನ ಇರ್ತಾರೆ ಸ್ನೇಹಿತರೆ. ಒಬ್ರು ಲೀನ್ ಫೈರ್, ಅಂದ್ರೆ ಲೀನ್ ಆಗಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಅಚೀವ್ ಮಾಡಬೇಕು. ಇವರಿಗೆ ಸಿಂಪಲ್ ಲೈಫ್ ಸಾಕು, ಹಳ್ಳಿ ಮನೆ, ತೋಟ, ಸಿಂಪಲ್ ಊಟ. ಇವರಿಗೆ ಕಮ್ಮಿ ಕಾರ್ಪಸ್ ಅಥವಾ ದುಡ್ಡು ಸಾಕಾಗತ್ತೆ. ಇನ್ನೊಬ್ರು ಫ್ಯಾಟ್ ಫೈರ್, ಅಂದ್ರೆ ಫ್ಯಾಟ್ ಸಿಕ್ಕಾಪಟ್ಟೆ ದುಡ್ಡು ಎಕ್ಸ್ಟ್ರಾ ಇಟ್ಕೊಂಡು ರಿಟೈರ್ ಆಗಬೇಕು ಅನ್ನೋರು. ಇವರಿಗೆ ಸಿಟಿ ಲೈಫ್ ಬೇಕು, ವರ್ಷಕ್ಕೊಮ್ಮೆ ಫಾರಿನ್ ಟ್ರಿಪ್ ಬೇಕು, ಲಕ್ಸುರಿ ಕಾರ್ ಬೇಕು. ಇವ್ರಿಗೆ ಬೇಕಿರೋ ಮೊತ್ತ ಕೋಟಿಗಳಲ್ಲಿರುತ್ತೆ, ಹಲವು ಕೋಟಿಗಳಲ್ಲಿರುತ್ತೆ.
ನೀವು ಯಾವ ಕ್ಯಾಟಗರಿ ಮೊದಲು ಡಿಸೈಡ್ ಮಾಡ್ಕೋಬೇಕು ನೀವು. ಇರೋ ಸ್ನೇಹಿತರೆ, ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಬರೀ ದುಡ್ಡು ಕೂಡಿಸಿಡೋದಲ್ಲ, ದುಡ್ಡನ್ನ ಸ್ಮಾರ್ಟ್ ಆಗಿ ಮ್ಯಾನೇಜ್ ಕೂಡ ಮಾಡೋದು. ಅದರಲ್ಲೂ ಕೂಡ ನಿಮ್ಮ ಎಮರ್ಜೆನ್ಸಿ ಫಂಡ್ ಅಥವಾ ಸೇಫ್ ಇನ್ವೆಸ್ಟ್ಮೆಂಟ್ಗೆ ಎಲ್ಲರೂ ಆಯ್ಕೆ ಮಾಡೋದು ಯಾವುದು ಗೊತ್ತಾ? FD ಅಥವಾ ಫಿಕ್ಸ್ಡ್ ಡೆಪಾಸಿಟ್ಸ್ ಅನ್ನ. ಆದ್ರೆ FD ಬಗ್ಗೆ ನಮ್ಮಲ್ಲಿ ಎರಡು ತಪ್ಪು ತಿಳುವಳಿಕೆ ಇದೆ. ಒಂದು, FD ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ ಅನ್ನೋದು. ಇನ್ನೊಂದು, FD ನಲ್ಲಿ ಇಂಟ್ರೆಸ್ಟ್ ಬಿಟ್ರೆ ಬೇರೇನು ಬೆನಿಫಿಟ್ ಇಲ್ಲ ಅನ್ನೋದು. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. FD ಇಟ್ರೆ ಬಡ್ಡಿ ಜೊತೆಗೆ ಪ್ರೀಮಿಯಂ ಲೈಫ್ ಸ್ಟೈಲ್ ಆಫರ್ ಮಾಡೋ ಒಂದು ಆಪ್ಷನ್ ಇದೆ. ನೀವು ಸ್ಟೇಬಲ್ ಮನಿ ಆಪ್ ಮೂಲಕ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಲ್ಲಿ FD ಬುಕ್ ಮಾಡಿದ್ರೆ ನಿಮಗೆ ಎರಡು ಲಾಭ. ಒಂದು, ಮಾರ್ಕೆಟ್ ನಲ್ಲಿ ಅತ್ಯಂತ ಆಕರ್ಷಕ ಬಡ್ಡಿ ದರ ಅಪ್ ಟು 8% ವರೆಗೂ ಇಂಟ್ರೆಸ್ಟ್ ಸಿಗುತ್ತೆ ನೀವಿಟ್ಟಿರೋ FDಗೆ. ಎರಡನೇದು, ಇದರ ಜೊತೆಗೆ ನಿಮಗೆ ಸಂಪೂರ್ಣ ಉಚಿತವಾಗಿ ಒಂದು LTF ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಯಾಕೆ ಸ್ಪೆಷಲ್? ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಸಿಗಬೇಕು ಅಂದ್ರೆ ಸ್ನೇಹಿತರೆ ಇನ್ಕಮ್ ಪ್ರೂಫ್ ಬೇಕು, ಸಿಬಿಲ್ ಸ್ಕೋರ್ ಬೇಕು. ಆದ್ರೆ ಇದರಲ್ಲಿ ಯಾವುದು ಬೇಡ, ನಿಮ್ಮ FDನೇ ಆಧಾರ ಇದಕ್ಕೆ. ಅಷ್ಟು ಮಾತ್ರ ಅಲ್ಲ, ಅತಿಯಾದ ಶ್ರೀಮಂತರು ಸಾವಿರಾರು ರೂಪಾಯಿ ಚಾರ್ಜಸ್ ಕೊಟ್ಟು ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಏನ್ ಪಡಿತಾರೆ, ಇದು ಫ್ರೀ ಆಗಿ ಸಿಗುತ್ತೆ. ಅಲ್ಲಿ ಫ್ರೀ ಊಟ ಕೂಡ ಇರುತ್ತೆ. ಯಾವುದೇ ಮಿನಿಮಮ್ ಸ್ಪೆಂಡಿಂಗ್ ರೂಲ್ಸ್ ಕೂಡ ಇಲ್ಲ. ರೈಲ್ವೆ ಲೌಂಜ್ ಆಕ್ಸೆಸ್ ಕೂಡ ಇದೆ. 250 ರೂಪಾಯಿ ವೆಲ್ಕಮ್ ಬೋನಸ್ ಕೂಡ ಇರುತ್ತೆ. ಅಂದ್ರೆ ಅವರು ನಿಮಗೆ ದುಡ್ಡು ಕೊಟ್ಟು ಕಾರ್ಡ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಸೇಫ್ಟಿ ಬಗ್ಗೆ ಥಿಂಕ್ ಮಾಡೋಕೆ ಹೋದ್ರೆ ಇಲ್ಲಿ 5 ಲಕ್ಷ ರೂಪಾಯಿವರೆಗಿನ ನಿಮ್ಮ FDಗೆ RBIನ DICGCನ ಗ್ಯಾರಂಟಿ ಇರುತ್ತೆ. ಹಾಗೆ ನಿಮ್ಮ FD ಮೊತ್ತದ 90% ಕ್ರೆಡಿಟ್ ಲಿಮಿಟ್ ಆಗಿ ಸಿಗುತ್ತೆ. ಅಂದ್ರೆ ನೀವು 1 ಲಕ್ಷ ರೂಪಾಯಿ ಇದ್ರೆ 90,000 ರೂಪಾಯಿ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಸೊ ನಿಮ್ಮ ದುಡ್ಡು ಸೇಫ್, ಅದಕ್ಕೆ ಬಡ್ಡಿ ಹೈ ಬರ್ತಾ ಇರುತ್ತೆ, ಜೊತೆಗೆ ಲೈಫ್ ಸ್ಟೈಲ್ ಕೂಡ ಅಪ್ಗ್ರೇಡ್ ಆಗುತ್ತೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಹೈ ಇಂಟ್ರೆಸ್ಟ್ ರೇಟ್ FD ಅನ್ನ ಬುಕ್ ಮಾಡಿಕೊಂಡು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ವಿತ್ 250 ರೂಪಾಯಿ ಕೂಪನ್ ಜೊತೆಗೆ ನಿಮ್ದಾಗಿಸ್ಕೊಳ್ಬಹುದು. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ ಬನ್ನಿ. ಈಗ ಕಂಟಿನ್ಯೂ ಮಾಡೋಣ ಈ ವರದಿಯಲ್ಲಿ. ನಿಮಗೆ ಎಷ್ಟು ಕೋಟಿ ಬೇಕು? ಈಗ ಕೋಟಿ ಲೆಕ್ಕಕ್ಕೆ ಬರೋಣ. ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಪ್ರಕಾರ ಒಂದು ಸ್ಟೇಬಲ್ ರಿಟೈರ್ಮೆಂಟ್ಗೆ ದಿ 25x ರೂಲ್ ಫಾಲೋ ಮಾಡಬೇಕು. ತುಂಬಾ ಸಿಂಪಲ್. ನಿಮ್ಮ 1 ವರ್ಷದ ವಾರ್ಷಿಕ ಖರ್ಚು ಎಷ್ಟಿದೆ ಅದರ 25 ಪಟ್ಟು ಹಣ ನಿಮ್ಮ ಹತ್ರ ಇರಬೇಕು. ಉದಾಹರಣೆಗೆ ನಿಮ್ಮ ತಿಂಗಳ ಖರ್ಚು 50,000 ರೂಪಾಯಿ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ ಎಷ್ಟಾಯ್ತು? 6 ಲಕ್ಷ ರೂಪಾಯಿ ಆಯ್ತು. ಈಗ 6 ಲಕ್ಷವನ್ನ 25ರಿಂದ ಗುಣಿಸಿ. 6 lakh into 25 is equal to 1.5 crore. ಅಂದರೆ ನಿಮ್ಮ ಹತ್ರ 1.5 ಕೋಟಿ ರೂಪಾಯಿ ಇದ್ರೆ ನೀವು ಥಿಯರಿಟಿಕಲಿ ಇವತ್ತೇ ಫಿನಾನ್ಷಿಯಲಿ ಫ್ರೀ. ಆದರೆ ಬರೀ 1.5 ಕೋಟಿ ಇದ್ರೆ ಜೀವನ ಪೂರ್ತಿ ಕುಳಿತುಕೊಂಡು ತಿನ್ಬೋದಾ ಅಂತ ನೀವು ಕೇಳ್ಬೋದು. ಇಲ್ಲಿರೋ ಮ್ಯಾಜಿಕ್ ಏನು ಗೊತ್ತಾ? ಆ 1.5 ಕೋಟಿ ರೂಪಾಯಿನ ನೀವು ಬೀರುನಲ್ಲಿ ಇಡೋದಿಲ್ಲ, ಅದು ಗ್ರೋ ಆಗುತ್ತೆ. ಅದನ್ನು ಮ್ಯೂಚುವಲ್ ಫಂಡೋ, ಬಾಂಡ್ಸೋ, FDನೋ ನಿಮಗೆ ಎಲ್ಲಿ ತೋಚುತ್ತೆ ಅಲ್ಲಿ ನಿಮ್ಮ ಡಿಸಿಷನ್ ಮಾಡ್ಕೊಂಡು ನೀವು ಹೂಡಿಕೆ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಅದರಿಂದ ಬರೋ ಬಡ್ಡಿ ಅಥವಾ ರಿಟರ್ನ್ಸ್ ಸರಾಸರಿ ನಾವಿಲ್ಲಿ ಈಕ್ವಿಟಿ ಕನ್ಸಿಡರ್ ಮಾಡಿ ನಿಫ್ಟಿ 50 ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಪಾಸ್ ರಿಟರ್ನ್ಸ್ ಎಲ್ಲ ನೋಡಿಕೊಂಡು 10-12% ಅನ್ನೋ ಮಾಡ್ರೇಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ಕೂಡ ಅದು ನಿಮ್ಮ ಖರ್ಚನ್ನು ನೋಡ್ಕೊಳ್ಳುತ್ತೆ ಮತ್ತು ಇನ್ಫ್ಲೇಷನ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನು ನಾವಿಲ್ಲಿ SWP ಅಥವಾ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಕರಿಬೋದು. ಅಂದರೆ ಕೋಳಿ ಮೊಟ್ಟೆ ಇಡ್ತಾ ಇರುತ್ತೆ, ನಾವು ಮೊಟ್ಟೆ ಮಾತ್ರ ತಿಂತೀವಿ, ಕೋಳಿನ ಕೊಯ್ಯಲ್ಲ. ಯಾವತ್ತು ನಿಮ್ಮ ಪ್ಯಾಸಿವ್ ಇನ್ಕಮ್ ದುಡಿಯದೆ ಬರುವ ಆದಾಯ ನಿಮ್ಮ ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಆಗುತ್ತೋ ಅವತ್ತು ನೀವು ಕಿಂಗ್. ಹಾಗಿದ್ರೆ ಅಂಬಾನಿ ಯಾಕೆ ಇನ್ನೂ ಕೆಲಸ ಮಾಡ್ತಿದ್ದಾರೆ? ಮಸ್ಕ್ ಯಾಕೆ ಕೆಲಸ ಮಾಡ್ತಿದ್ದಾರೆ? ಇದು ವಿಡಿಯೋದ ಅತಿ ಮುಖ್ಯ ಭಾಗ. ಒಂದ್ಸಲ ಯೋಚನೆ ಮಾಡಿ. ಇಲಾನ್ ಮಸ್ಕ್, ಜೆಫ್ ಬೆಜೋಸ್ ಅಥವಾ ಮುಖೇಶ್ ಅಂಬಾನಿ ಇವರೆಲ್ಲ ಕೆಲಸ ನಿಲ್ಲಿಸಿದ್ರು ಕೂಡ ಅವ್ರ ಜೀವನ ಪೂರ್ತಿ ಅಲ್ಲ, ಅವರ ಮುಂದಿನ 100 ತಲೆಮಾರು ಬೇಕಾದರೂ ಕೂಡ ಕುತ್ಕೊಂಡು ತಿನ್ಬೋದು, ಅಷ್ಟು ಸಂಪತ್ತು ಮಾಡಿಟ್ಟಿದ್ದಾರೆ ಅಲ್ವಾ? ಹಾಗಿದ್ರು 60-70 ವಯಸ್ಸಾಗಿದ್ರು ಕೂಡ ದಿನಕ್ಕೆ ಯಾಕೆ 13, 14, 15, 16 ಗಂಟೆ ಎಲ್ಲ ಕೆಲಸ ಮಾಡ್ತಾರೆ? ಮಸ್ಕ್ ಅಂತೂ ಎಷ್ಟೋ ಸಲ ಆಫೀಸಲ್ಲೇ ಮಲಗಿರ್ತಾರೆ ನೆಲದ ಮೇಲೆ. ನಂಬರ್ 1 ಶ್ರೀಮಂತ, ಕುಬೇರ, $1 ಟ್ರಿಲಿಯನ್ ವೆಲ್ತ್ ಹತ್ರ ನುಗ್ತಿರೋ ಮನುಷ್ಯ. ಇದೆಲ್ಲ ದುಡ್ಡಿಗಾಗಿನ? ಚಾನ್ಸೇ ಇಲ್ಲ. ಅವ್ರು ಕೆಲಸ ಮಾಡ್ತಿರೋದು ಪ್ಯಾಷನ್ಗೋಸ್ಕರ. ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಕೆಲಸ ಅನಿವಾರ್ಯ ಅಂತ ಅನಿಸ್ಕೊಂಡು ದುಡ್ಡಿಗೋಸ್ಕರ ಅಯ್ಯೋ ಇಲ್ಲ ನಾಳೆಗೆ ಸ್ಪೆಂಡಿಂಗಿಗೆ ದಾರಿನೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಮಾಡೋದು ಬೇರೆ. ಬದಲಿಗೆ ಮತ್ತೊಂದು ಕಡೆ ಕೆಲಸ ಅನ್ನೋದು ಆಪ್ಷನಲ್ ಆಗಿರೋದು ಬೇರೆ. ನೀವು 40ಕ್ಕೆ ರಿಟೈರ್ ಆಗಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ ಕೂಡ ಹೀಗೆ ಇರಬೇಕು. ದುಡ್ಡಿನ ಚಿಂತೆಯಿಂದ ಮುಕ್ತರಾಗಿ ನಮಗೆ ನಿಜವಾಗ್ಲೂ ಖುಷಿ ಕೊಡೋ ಕೆಲಸವನ್ನು ಮಾಡ್ತಾ ಹೋಗಬೇಕು. ಅದು ವ್ಯವಸಾಯ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಮಕ್ಕಳಿಗೆ ಪಾಠ ಹೇಳೋದಾಗಿರ್ಬೋದು, ಅಥವಾ ಸಮಾಜ ಸೇವೆ ಆಗಿರ್ಬೋದು, ಪಾಲಿಟಿಕ್ಸೇ ಆಗಿರ್ಬೋದು. ನೀವು ಯಾವಾಗ ದುಡ್ಡಿಗೋಸ್ಕರ ಕೆಲಸ ಮಾಡೋದನ್ನು ನಿಲ್ಲಿಸ್ತೀರೋ ಆಗ ನಿಮ್ಮ ಕೆಲಸದಲ್ಲಿ ಕ್ವಾಲಿಟಿ ಬರುತ್ತೆ. ನಿಮ್ಮ ಸೊಸೈಟಿಗೆ ಏನಾದರೂ ಕೊಡುಗೆ ಕೊಡೋಕೆ ಸಾಧ್ಯ ಆಗುತ್ತೆ. ರಿಟೈರ್ಮೆಂಟ್ ಈಸ್ ನಾಟ್ ದ ಎಂಡ್ ಆಫ್ ವರ್ಕ್, ಇಟ್ ಈಸ್ ದ ಬಿಗಿನಿಂಗ್ ಆಫ್ ಮೀನಿಂಗ್ಫುಲ್ ವರ್ಕ್. ನಾಳೆ ಅಲ್ಲ, ಇಂದೇ ಶುರು ಮಾಡಿ. ಸ್ನೇಹಿತರೆ, ಕಡೆಯದಾಗಿ ನೀವು 20 ಅಥವಾ 30 ಆಸುಪಾಸಲ್ಲಿದ್ರೆ ನಿಮ್ಮ ಹತ್ರ ಇರೋ ಅತಿ ದೊಡ್ಡ ಆಸ್ತಿ ಟೈಮ್. ಕಾಂಪೌಂಡಿಂಗ್ ಪವರ್ ಎಂಥದ್ದು ಅಂದರೆ ನೀವು 25ನೇ ವಯಸ್ಸಲ್ಲಿ ಹೂಡಿಕೆ ಮಾಡೋ 5,000 ರೂಪಾಯಿ 35ನೇ ವಯಸ್ಸಲ್ಲಿ ಮಾಡೋ 15,000 ರೂಪಾಯಿಗಿಂತ ಹೆಚ್ಚು ಪವರ್ಫುಲ್. 40ಕ್ಕೆ ನೀವು ರಾಜಂತರ ಇರಬೇಕು ಅಂದರೆ 20ರಿಂದ 30ರವರೆಗೂ ಸೈನಿಕಂತರ ಶಿಸ್ತಿನಿಂದ ದುಡಿಬೇಕು, ಉಳಿಸಬೇಕು. ಬಂದ ದುಡ್ಡನ್ನು ಪಾರ್ಟಿ, ಶೋಕಿ, ಐಫೋನ್ ಅಂತ ಹಾಳು ಮಾಡದೆ ಅದನ್ನು ಸರಿಯಾದ ಜಾಗದಲ್ಲಿ ಕೆಲಸಕ್ಕೆ ಬಿಡಬೇಕು.
ನೆನ್ಪಿಡಿ, ನಾವು ದುಡಿಯೋದು ಬದುಕೋಕೆ, ಆದರೆ ಬದುಕಿರೋದೇ ದುಡಿಯೋಕ್ಕಲ್ಲ ಅನ್ನೋದು ಮೈಂಡ್ ಸೆಟ್ ಆಗಬೇಕು ನಮ್ಮದು. ಫಿನಾನ್ಷಿಯಲ್ ಸ್ಟ್ರೆಸ್ನಿಂದ ರಿಟೈರ್ ಆಗಿ ಲೈಫ್ನಿಂದ ರಿಟೈರ್ ಆಗಬಾರ್ದು. ಈಗಲೇ ಪೆನ್ನು ಪೇಪರ್ ತಗೊಳ್ಳಿ, ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡಿ, ಅಥವಾ ಫೋನ್ ತೆಗಿರಿ, ನಿಮ್ಮ ಮ್ಯಾಜಿಕ್ ನಂಬರ್ ಯಾವುದು ಅಂತ ಲೆಕ್ಕ ಹಾಕಿ. ಹಾಗೂ ಉಳಿತಾಯ ಮತ್ತು ಹೂಡಿಕೆ ಜರ್ನಿಯನ್ನು ಆದಷ್ಟು ಬೇಗ ಶುರು ಮಾಡಿ. ಜೊತೆಗೆ ಸೇಫ್ ಇನ್ವೆಸ್ಟ್ಮೆಂಟ್ಗಾಗಿ ಮತ್ತು ಫ್ರೀ ಕ್ರೆಡಿಟ್ ಕಾರ್ಡ್ಗಾಗಿ ಡಿಸ್ಕ್ರಿಪ್ಷನಲ್ಲಿರೋ ಸ್ಟೇಬಲ್ ಮನಿ ಲಿಂಕ್ ಮೂಲಕ ನೀವು ಹೋಗಿ FD ಬುಕ್ ಮಾಡ್ಕೋಬೋದು. ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ ಉಚಿತವಾಗಿ ಕ್ರೆಡಿಟ್ ಕಾರ್ಡನ್ನು ಕೂಡ ಪಡಿಬೋದು ವಿತ್ $250 ಫ್ರೀ ಕೂಪನ್ನೊಂದಿಗೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.